ಸಕ್ಕರೆ ತಿನ್ನಲು ಪ್ರಾರಂಭಿಸಿದಾಗ ಮೆದುಳು ಡೋಪಮಿನ್ ಎನ್ನುವ ಸಂತೋಷದ ರಸವನ್ನು ಸ್ರವಿಸುತ್ತದೆ. ಈ ಸಂತೋಷವನ್ನು ದೇಹ ಮತ್ತು ಮನಸ್ಸು ನೆನಪಿಟ್ಟುಕೊಂಡು ಮತ್ತೆ ಬಯಸುತ್ತದೆ. ಆ ಕಾರಣಕ್ಕೆ ಕೆಲವರಿಗೆ ಒಂದು ಚಿಕ್ಕ ಚಾಕೊಲೇಟ್ ತಿಂದರೂ ನಿಲ್ಲಲಾಗುವುದಿಲ್ಲ. ಏಕೆ ಕೆಲವರು ಹೆಚ್ಚು ಸಿಹಿ ಬಯಸುತ್ತಾರೆ? ಒತ್ತಡದ ವೇಳೆ ದೇಹ ಕಾರ್ಟಿಸೋಲ್ ಎನ್ನುವ ರಸವನ್ನು ಹೊರಹಾಕುತ್ತದೆ. ಅದು ತಕ್ಷಣದ ನೆಮ್ಮದಿಗಾಗಿ ಸಿಹಿಯ ಕಡೆಗೆ ಮನಸ್ಸನ್ನು ಒಯ್ಯುತ್ತದೆ. ನಿದ್ರೆಯ ಕೊರತೆ, ಸರಿಯಾದ ನಿದ್ರೆ ಇಲ್ಲದಿದ್ದರೆ ಹಸಿವು ಹೆಚ್ಚಿಸುವ ದೇಹರಸಗಳು ಚುರುಕ. ಬಿಸ್ಕತ್ತು, ಜ್ಯೂಸ್, ಬಾಟಲ್ ಪಾನೀಯಗಳು, ಪ್ಯಾಕೆಟ್ ತಿಂಡಿಗಳು ಇವೆಲ್ಲದಲ್ಲೂ ಸಕ್ಕರೆ ಇದೆ. ಪ್ರತಿದಿನ ಇವುಗಳನ್ನು ಸೇವಿಸುತ್ತಾ ಹೋದರೆ ಅಲವಟ್ಟು ರೂಪುಗೊಳ್ಳುತ್ತದೆ. ಊಟದ ಬಳಿಕ ಸಿಹಿ ತಿನ್ನುವ ಪದ್ಧತಿ, ಕಾಲಕಟ್ಟಿನಲ್ಲಿ ಮಿಠಾಯಿ ಅಥವಾ ಚಾಕೊಲೇಟ್ ಇವುಗಳು ದೇಹಕ್ಕೆ ಸಕ್ಕರೆ ಬೇಕಾದದು ಎನ್ನುವ ಭಾವವನ್ನು ಮೂಡಿಸಿ ಚಿಂತೆ, ದುಗುಡ, ಒಂಟಿತನ ಇರುವ ಸಂದರ್ಭದಲ್ಲಿ ಸಕ್ಕರೆ ತಾತ್ಕಾಲಿಕ ಶಾಂತಿ ನೀಡುತ್ತದೆ. ಇದರಿಂದ ಕೆಲವರು ಮರುಮರು ಸಿಹಿಗೆ ಮೊರೆ ಹೋಗುತ್ತಾರೆ. ಸಕ್ಕರೆ ನಿಜವಾಗಿಯೂ ವ್ಯಸನಕಾರಿಯೇ? ಹೌದು. ಸಂಶೋಧನೆಗಳ ಪ್ರಕಾರ ಸಕ್ಕರೆ ಮೆದುಳಿನ ಪ್ರತಿಫಲ ಮಾರ್ಗಗಳನ್ನು ಚುರುಕುಗೊಳಿಸಿ ಇನ್ನಷ್ಟು ಸಕ್ಕರೆ ಬಯಕೆಯನ್ನು ಹೆಚ್ಚಿಸುತ್ತದೆ. ಈ ವ್ಯಸನವನ್ನು ನಿಯಂತ್ರಿಸಲು ಸರಳ ವಿಧಾನಗಳು: ತರಕಾರಿಗಳು, ಹಣ್ಣುಗಳು, ಅಕ್ಕಿಧಾನ್ಯಗಳು, ಸಿಹಿಗೆ ಬದಲಾಗಿ ಬಾದಾಮಿ, ಕಡಲೆಕಾಯಿ, ನೆಲ್ಲಿಕಾಯಿ ಅಥವಾ ಸ್ವಲ್ಪ ಡಾರ್ಕ್ ಚಾಕೊಲೇಟ್. ನಂತರ ಸಾಕಷ್ಟು ನೀರು ಕುಡಿಯಿರಿ ಮತ್ತು ನಿಯಮಿತ ನಿದ್ರೆ ಮತ್ತು ವಾಕ್, ಪ್ರಾರ್ಥನೆ, ಯೋಗ, ಧ್ಯಾನ ಅಥವಾ ಆತ್ಮೀಯರೊಂದಿಗೆ ಮಾತುಕತೆ ಸಕ್ಕರೆ ಕ್ಷಣಿಕ ಆನಂದ ನೀಡಬಹುದು. ಆದರೆ ದೀರ್ಘಕಾಲದಲ್ಲಿ ಮಧುಮೇಹ, ಕೊಬ್ಬಿನ ಏರಿಕೆ, ಅತಿತೂಕ, ಹೃದಯ ಸಂಬಂಧಿ ಸಮಸ್ಯೆಗಳು ಉಂಟಾಗುತ್ತವೆ. ನಿಜವಾದ ಸಿಹಿ ಜೀವನ ಸಿಹಿ ತಿಂಡಿಗಳಿಂದಲ್ಲ, ಆರೋಗ್ಯ, ನಿಯಮ ಮತ್ತು ಸಮತೋಲನದಿಂದ ಬರುತ್ತದೆ.